ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ವ್ಲಾಗ್. ಇವತ್ತು ನಮ್ಮ ಪ್ರಿನ್ಸಿಪಲ್ ಲಂಚಿಗೆ ಇನ್ವೈಟ್ ಮಾಡಿದ್ದಾರೆ ಎಲ್ಲ ಸ್ಟಾಫ್ಸ್ಗೂ. ಸೊ ಅದಕ್ಕೋಸ್ಕರ ಇವತ್ತು ಲಂಚಿಗೆ ಹೋಗ್ತಾ ಇದ್ದೀವಿ. ಅವ್ರ ಮನೇಲಿ ಗಣೇಶ ಕುಣಿಸಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಹೋಗ್ಬೇಕಾದ್ರೆ ದೇವರಿಗೆ ಹೂವು ಕೂಡ ತಗೊಂಡೋದೆ. ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೆ ಕ್ಲಿಪ್ಸ್ ತಗೊಂಡೆ. ಇನ್ನು ಮಕ್ಕಳೆಲ್ಲ ಊಟಕ್ಕೆ ಕುತ್ಕೊಂಡಾದ್ಮೇಲೆ ನಾನು ಸ್ವಲ್ಪ ವೀಡಿಯೋಸ್ ತಗೊಂಡೆ. ಇನ್ನು ಆಚೆ ಕಡೆ ತುಂಬ ಚೆನ್ನಾಗಿತ್ತು ಅಂತ ಅಲ್ಲೂ ಕೂಡ ವೀಡಿಯೋ ತಗೊಂಡೆ. ನಮ್ಮ ಮಾಮ್ ಕನ್ನಡ ಬರಲ್ಲ ಅಂತ ಇದ್ರು, ಸೊ ಅದಕ್ಕೋಸ್ಕರ ಅವ್ರ ಕೈಲಿ ಕನ್ನಡ ಮಾತಾಡಿಸ್ದೆ. ನಾವು ಎಲ್ಲರೂ ಹೇಳಿ. ನಾವೆಲ್ಲರೂ ನಾವೆಲ್ಲರೂ ಪ್ರಿನ್ಸಿಪಲ್ ಮ್ಯಾಮ್ ಮನೆಗೆ ಬಂದಿದ್ದೇವೆ. ಏನಕ್ಕೆ ಬಂದಿದ್ದೀವಿ? ಊಟ ಮಾಡಕ್ಕೆ ಬಂದಿದ್ದೇವೆ. ಏನಕ್ಕೆ? ಗಣಪತಿ ಇದ್ದಾರೆ, ಅದಕ್ಕೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಊಟ ಮಾಡ್ಬಿಟ್ಟು ಇಲ್ಲಿ ಔಟ್ ಸೈಡ್ ಬಂದು ಬ್ಲಾಗ್ ಮಾಡ್ಕೊಂಡು ಕನ್ನಡ ಗೊತ್ತಿಲ್ಲ ಅಂದ್ರೂ ಕನ್ನಡ ಮಾತಾಡ್ತಿದ್ದಾರೆ. ನಾವೆಲ್ಲ ಕನ್ನಡ ಮಾತಾಡ್ತೀವಿ. ಸ್ವಲ್ಪ ನನಗೆ ಗೊತ್ತು, ಏನೋ ಮಿಸ್ಟೇಕ್ ಸಾರಿ ಕ್ಷಮಿಸ್ಬಿಡಿ. ಸಾರಿ. ಓಕೆ, ಚೆನ್ನಾಗಿ ಮಾತಾಡಿದ್ರಲ್ವಾ. ಸೊ ಇವಾಗ ಮಕ್ಕಳೆಲ್ಲ ಮೇಲ್ಗಡೆ ಹತ್ತುತ್ತಾ ಇದ್ರು, ಫೋಟೋ ಇಡ್ಸ್ಕೊತಾ ಇದ್ರು. ಇನ್ನು ಅವ್ರನ್ನೆಲ್ಲ ಕೆಳಗಡೆ ಇಳಿಸ್ತು. ಇನ್ನೆಲ್ಲರೂ ನೋಡಿ ಅಲ್ಲಲ್ಲೇ ಫೋಟೋ ತಕ್ಕೋತಾ ಇದ್ದಾರೆ. ಹಾಗೆ ನಾನು ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ಇನ್ನು ಅರ್ಶಿನ ಕುಂಕುಮ ಈಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಈಸ್ಕೊಂಡಾದ್ಮೇಲೆ ಅಲ್ಲಿಂದ ಹೊರಟು ಅಲ್ಲೇ ಒಂದು ಚಿಕ್ಕ ಲೇಕ್ ಇತ್ತು. ಸೊ ಅದನ್ನ ನೋಡ್ಕೊಂಡು ಬರೋಣ ಅಂತ ಆ ಲೇಕ್ ಕಡೆ ಹೊರಟು ನಾವು. ತುಂಬ ಚೆನ್ನಾಗಿತ್ತು ವಾತಾವರಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನೂ ಕತ್ತಲಾಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು. ಸೊ ಅಲ್ಲೇ ಅವ್ರ ಮನೆ ಹತ್ರನೇ ಇರೋದು, ಅದಕ್ಕೋಸ್ಕರ ಅಲ್ಲಿ ಹೋಗಿ ಬರೋಣ ಹಾಗೆ ಸುಮ್ಮನೆ ಅಂತ ಹೋಗಿದ್ದು. ಮಕ್ಕಳೆಲ್ಲ ತುಂಬ ಹಠ ಮಾಡ್ತಾಯಿದ್ರು ಹೋಗಬೇಕು ಅಂತ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದು. ಇನ್ನು ಅಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ, ಆದ್ರೂ ಅಲ್ಲಿಂದ ಹೊರಟು ಇವಾಗ ಮನೆ ಕಡೆ ಬಂದು. ಅಷ್ಟೇ ಇವತ್ತಿನ ನನ್ನ ಮಿನಿ ವ್ಲಾಗ್. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.